ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ಮತ್ತೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಮುಗಿಬೀಳುತ್ತಾ ಅನ್ನುವಂತ ಪ್ರಶ್ನೆ. ಇರಾನ್ ಜೊತೆಯಲ್ಲೇ ಲೆಬನಾನ್ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಮಾತುಕತೆ 21 ಗಂಟೆಗಳ ಕಾಲ ನಡೆದಂತಹ ಈ ಮಾತುಕತೆ ಸಂಪೂರ್ಣ ವಿಫಲವಾದಂತಹ ಹಿನ್ನೆಲೆ ಯುದ್ಧ ಪುನರಾರಂಭ ಆಗುವಂತಹ ಸಾಧ್ಯತೆ ಇದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ನಡೆಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಒಂದು ಕಡೆ ಹರ್ಮೋಜ್ ಮುಕ್ತ ಮಾಡೋದಕ್ಕೆ ಅಮೆರಿಕ ನೌಕಾಪಡೆ ಪಣ ತೊಟ್ಟಿದೆ. ಮತ್ತೊಂದು ಕಡೆ ಇರಾನ್ ಇಸ್ಲಾಮಿಕ್ ಸರ್ಕಾರದ ಅಂತ್ಯಕ್ಕೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಮಾತುಕತೆಗೆ ಒಪ್ಪದೆ ಮೊಂಡಾಟವನ್ನ ಮಾಡಿದಂತಹ ಇರಾನ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವಂತಹ ಕೆಲಸ ಆಗತ್ತಾ? ಇರಾನ್ ನಾಗರಿಕತೆಯನ್ನೇ ನಾಶ ಮಾಡುವಂತಹ ಬೆದರಿಕೆಯನ್ನ ಟ್ರಂಪ್ ಒಡ್ಡಿದ್ರು. ಅದಾದ ಮೇಲೆ ಈಗ ಆಗ್ತಾ ಇರುವಂತಹ ಈ ಬೆಳವಣಿಗೆ ಏನಿದೆ ಸಾಕಷ್ಟು ಕುತೂಹಲಕ್ಕೆ ಜೊತೆಗೆ ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯುದ್ಧ ಮತ್ತೆ ಶುರುವಾಗತ್ತಾ? ಈಗ ಆಲ್ರೆಡಿ ಯಾವ ರೀತಿಯಾದಂತಹ ಬೆದರಿಕೆಯನ್ನ ಟ್ರಂಪ್ ಇರಾನ್ಗೆ ಹಾಕಿದ್ರು ಅಂತೇಳಿ ನಾವು ಗಮನಿಸಿದೀವಿ. ಕಂಪ್ಲೀಟ್ ಆಗಿ ಇರಾನ್ ನಾಗರಿಕತೆಯನ್ನೇ ನಾವು ನಾಶ ಮಾಡ್ಬಿಡ್ತೀವಿ ಅಂತೇಳಿ ಬೆದರಿಕೆಯನ್ನ ಒಡ್ಡಿದ್ರು ಟ್ರಂಪ್. ಮತ್ತೊಂದ್ ಕಡೆ ಈಗ ಇರಾನ್ ವಿರುದ್ಧ ಯಾವ ರೀತಿಯಾದಂತ ಪ್ರತೀಕಾರವನ್ನ ತೀರಿಸ್ಕೊಳ್ಳೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ ಅನ್ನುವಂಥದ್ದು ಒಂದು. ಅದರ ಜೊತೆಗೆ ಹರ್ಮೋಜ್ ಮುಕ್ತ ಮಾಡೋದಕ್ಕೆ ಈಗ ಆಲ್ರೆಡಿ ಅಮೆರಿಕ ಸೇನಾಪಡೆ ಪಣ ತೊಟ್ಟಿದೆ. ಹಾಗಾಗಿ ಈ ಏನೆಲ್ಲ ಡಿಮ್ಯಾಂಡ್ಸ್ ಗಳನ್ನ ಇಟ್ಟಿದ್ರು, ಈ ದಶಕಗಳಿಂದ ಇರುವಂತಹ ಈ ದ್ವೇಷಕ್ಕೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ನಡೆದಂತಹ ಈ ಒಂದು ಸಂಧಾನ ಸಭೆ ಅಥವಾ ಈ ಸಂಧಾನದ ಮಾತುಕತೆ ಏನಿದೆ ಅದು ಫೇಲ್ ಆಗಿರೋದ್ರ ಪರಿಣಾಮ ಮುಂದೆ ಯಾವ ರೀತಿಯಾದಂಥ ಬೆಳವಣಿಗೆ ಆಗ್ಬೋದು ಅನ್ನುವಂಥ ಸದ್ಯ ಕಾಡ್ತಾ ಇರುವಂಥ ಪ್ರಶ್ನೆ. ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ ಟ್ರಂಪ್ ಅವರು ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದಾದ್ಮೇಲೆ ಈಗ ಇತ್ತೀಚಿನವರೆಗೆ ಮೊನ್ನೆ ಕೊಟ್ಟಂತಹ ಡೆಡ್ಲೈನ್ ಮುಗಿಯುವಂತ ಸಂದರ್ಭದಲ್ಲೂ ಕೂಡ 2 ವಾರಗಳ ಕಾಲ ಈಗ ಆಲ್ರೆಡಿ ಇದನ್ನ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ಈ ಇರಾನ್ ಇಟ್ಟಿರುವಂತಹ ಡಿಮ್ಯಾಂಡ್ಗಳು, ಯಾಕಂತಂದ್ರೆ ಈಗ ಅಮೆರಿಕ ಹಿಂದೆ ಯಾವುದೇ ದೇಶದ ಮೇಲೆ ದಾಳಿ ಮಾಡದಂತ ಸಂದರ್ಭದಲ್ಲಿ ಅಥವಾ ಯುದ್ಧ ಮಾಡದಂತ ಸಂದರ್ಭದಲ್ಲಿ ಅವರಿಗಾದಂತ ನಷ್ಟವನ್ನ ಭರಿಸಿರುವಂತಹ ಉದಾಹರಣೆ ಇಲ್ಲ. ಬಟ್ ಇಲ್ಲಿ ಇರಾನ್ ಇಟ್ಟಿರುವಂತಹ ಡಿಮ್ಯಾಂಡ್ಗಳೇನಿದೆ ಆ ಡಿಮ್ಯಾಂಡ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಸಂಧಾನ ಮಾತುಕತೆ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಒಂದು ಅಮೆರಿಕ ಇರಾನ್ ನಡುವೆ ನಡೆದಂತ ಈ ಸಂಧಾನದ ಮಾತುಕತೆ ಏನಿದೆ 21 ಗಂಟೆಗಳ ಕಾಲ ನಡೆದಂತಹ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಚರ್ಚೆ ಆಯ್ತು, ಜೊತೆಗೆ ಈ ಸಂಧಾನ ಫೇಲ್ ಆಗಿದೆಯಲ್ಲ, ವಾಟ್ ನೆಕ್ಸ್ಟ್? ಪ್ರಭು, ಏನಂದ್ರೆ ಪ್ರಮುಖವಾಗಿ 3 ವಿಚಾರಗಳ ಬಗ್ಗೆ ಅಮೆರಿಕ ಒಂದು ಆಕ್ಷೇಪವನ್ನು ಹೊಂದಿತ್ತು ಇರಾನ್ ವಿಚಾರವಾಗಿ. ಅದರಲ್ಲಿ ಏನಂದ್ರೆ, ಒಂದು, ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕು ಅನ್ನೋದು. ಜೊತೆಗೆ ಏನೊಂದು ಉಗ್ರ ಸಂಘಟನೆಗಳಿದ್ದಾವೆ, ಲೆಬನಾನ್ನಲ್ಲಿರುವಂತಹ ಹೆಜ್ಬುಲ್ಲಾ ಉಗ್ರರು ಇರ್ಬೋದು, ಮತ್ತು ಏನೊಂದು ಯಮನ್ನಲ್ಲಿರೋ ಹೌತಿ ಉಗ್ರರು ಇರ್ಬೋದು, ಮತ್ತು ಗಾಜಾ ಪಟ್ಟಿನಲ್ಲಿರುವಂಥ ಹಮಾಸ್ ಉಗ್ರರು, ಆ 3 ಉಗ್ರ ಸಂಘಟನೆಗಳಿಗೆ ತನ್ನ ಬೆಂಬಲವನ್ನು ಇರಾನ್ ಯಾವುದೇ ಕಾರಣಕ್ಕೂ ಕೊಡಬಾರದು ಅನ್ನೋದು. ಜೊತೆಗೆ ತನ್ನ ಕ್ಷಿಪಣಿ ಬಲ ಏನಿದೆ ಅದನ್ನು ಕುಗ್ಗಿಸಬೇಕು ಅನ್ನೋದು ಅಮೆರಿಕದ 3 ಪ್ರಮುಖ ಬೇಡಿಕೆಯಾಗಿತ್ತು. ಆ 3 ಬೇಡಿಕೆಗಳನ್ನೇ ಒಳಗೊಂಡಂತೆ ಪ್ರಮುಖವಾಗಿ ಮಾತುಕತೆ ನಡೆದಿತ್ತು. ಆದರೆ ಆ 3 ಬೇಡಿಕೆಗಳಿಗೆ ಇರಾನ್ ಯಾವುದೇ ಕಾರಣಕ್ಕೂ ಬಗ್ಗಿಲ್ಲ. ಹಾಗೆ ನೋಡಿದ್ರೆ ಏನೊಂದು ಯುದ್ಧ ಆರಂಭ ಆಗೋದಕ್ಕೆ ಮುಂಚೆ ಕೂಡ ಇದೇ ರೀತಿಯಾದಂಥ ಬೇಡಿಕೆಯನ್ನು ಅಮೆರಿಕ ಇಟ್ಟಿತ್ತು. ಇದೀಗ ಯುದ್ಧ 38 ದಿನಗಳ ಬಳಿಕ ನಡೆದ ಬಳಿಕ ಕೂಡ ಇದೇ ಬೇಡಿಕೆಗಳನ್ನು ಒಂದು ಅಮೆರಿಕ ಇರಾನ್ ಬಗ್ಗೆ ಇಟ್ಟಿತ್ತು. ಆದರೆ 21 ಗಂಟೆಗಳ ಕಾಲ ನಿರಂತರವಾಗಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಒಂದು ಮಾತುಕತೆ ನಡೀತಾ ಇದ್ರೂ ಯಾವುದೇ ಒಂದು ಷರತ್ತಿಗೆ ಇರಾನ್ ಬಗ್ಗಿಲ್ಲ. ಜೊತೆಗೆ ಇರಾನ್ ಕೂಡ ಷರತ್ತನ್ನು ವಿಧಿಸಿತ್ತು, ನೀವು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಇನ್ನು ಭವಿಷ್ಯದಲ್ಲಿ ದಾಳಿ ಮಾಡಬಾರ್ದು, ಜೊತೆಗೆ ನಮ್ಮ ಇಸ್ಲಾಮಿಕ್ ಸರ್ಕಾರಕ್ಕೆ ಒಂದು ರೀತಿಯಾದಂಥ ಅಧಿಕೃತ ಮಾನ್ಯತೆಯನ್ನು ಕೊಡಬೇಕು, ಆನಂತರವಾಗಿ ಇಸ್ರೇಲ್ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ದಾಳಿ ಮಾಡಬಾರ್ದು, ಜೊತೆಗೆ ಲೆಬನಾನ್ ಮೇಲೂ ಕೂಡ ದಾಳಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇರಾನ್ ಆಗ್ರಹ ಮಾಡಿತ್ತು. ಇರಾನ್ ಈ ವಿಚಾರವಾಗಿ ಮಾತುಕತೆ ವೇಳೆ ಅಮೆರಿಕದ ಯಾವುದೇ ಒಂದು ಬೇಡಿಕೆಗೂ ಬಗ್ಗಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 7 ಗಂಟೆಗೆ ಏನು JD ವ್ಯಾನ್ಸ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಇಸ್ಲಾಮಾಬಾದ್ನಲ್ಲಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, ಇದು ತುಂಬ ದುರದೃಷ್ಟಕರ, ನಮ್ಮ ಯಾವುದೇ ಬೇಡಿಕೆಗಳಿಗೆ ಇರಾನ್ ಮಣಿದಿಲ್ಲ, ಹಾಗಾಗಿ ಈ ಮಾತುಕತೆ ವಿಫಲ ಆಗಿದೆ, ನಾನು ಅಮೆರಿಕ ವಾಪಸ್ ಹೋಗ್ತಿದ್ದೀನಿ ಅಂತ. JD ವ್ಯಾನ್ಸ್ ಅವರು ಈ ರೀತಿ ಸುದ್ದಿಗೋಷ್ಠಿ ನಡೆಸಿ ಅಮೆರಿಕಾಗೆ ವಾಪಸ್ ಹೊರಟ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ಟ್ರೂತ್ ಸೋಷಿಯಲ್ನಲ್ಲಿ, ಇರಾನ್ ವಿರುದ್ಧ ನಾವು ಭೀಕರ ದಾಳಿಯನ್ನು ನಡೆಸ್ತೀವಿ ಅಂತ. ಈ ಒಂದು ದಾಳಿ ನಡೆಸೋದಕ್ಕೆ ಸಿದ್ಧತೆ ಎಂಬಂತೆ ಈಗಾಗಲೇ ಅಮೆರಿಕದ 2 ದೊಡ್ಡ ಯುದ್ಧ ನೌಕೆಗಳು ಹರ್ಮುಜ್ ಜಲಸಂಧಿ ಬಳಿ ಬಂದಿದ್ದಾವೆ. ಇದೇ ಮೊದಲ ಬಾರಿಗೆ ಹರ್ಮುಜ್ ಜಲಸಂಧಿ ಬಳಿ 2 ಯುದ್ಧ ನೌಕೆಗಳು ಬಂದಿರೋದು. ಈ ಯುದ್ಧ ನೌಕೆಗಳು ಮೊದಲಿಗೆ ಹರ್ಮುಜ್ ಜಲಸಂಧಿಯಲ್ಲಿ ನೀರಿನಾಳದಲ್ಲಿ ಇಟ್ಟಿರುವಂಥ ಜಲಬಾಂಬ್ಗಳನ್ನು, ಅಂದರೆ ಟಾರ್ಪಿಡೋಗಳನ್ನು ಅವು
ಮುಕ್ತ ಮಾಡೋಂಥ ಕೆಲಸ ಮಾಡೋಕ್ಕೆ ಹೊರಟಿದ್ದಾವೆ. ಜೊತೆಗೆ ಏನೊಂದು ಅರ್ಮುಸ್ ಜಲಸಂಧಿ ಇದೆ, ಆ ಜಲಸಂಧಿಯಲ್ಲಿ ತೈಲ ಮತ್ತು LPG ಹೊತ್ತು ಸಾಗುವಂಥ ಹಡಗುಗಳಿಗೆ ಯಾವುದೇ ರೀತಿಯಾದಂಥ ನಿರ್ಬಂಧ ಇಲ್ಲದೆ ಮುಕ್ತವಾಗಿ ಸಾಗಾಟ ಮಾಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಮುಂದಾಗಿದ್ದಾವೆ. ಏನಕ್ಕೆ ಅಂದರೆ ಅರ್ಮುಸ್ ಜಲಸಂಧಿಯನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಏನಾದರೂ ಇರಾನ್ ಬಂದ್ ಮಾಡಿದ್ರೆ ಆಗ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಭಾರಿ ಏರಿಕೆ ಕಂಡುಬರುತ್ತೆ, LPG ಬೆಲೆಯೂ ಭಾರಿ ಏರಿಕೆ ಕಂಡುಬರುತ್ತೆ. ಹಾಗಾಗಿ ಈ ಬೆಲೆ ಏರಿಕೆಗೆ ನಿಯಂತ್ರಣ ಹೇರಬೇಕು. ಒಂದು ವೇಳೆ ಅರ್ಮುಸ್ ಜಲಸಂಧಿ ಇರಾನ್ನ ಕೈವಶದಿಂದ ಮುಕ್ತ ಆದರೆ ಆಗ ಇರಾನ್ಗೆ ಇರುವಂಥ ಅತಿ ದೊಡ್ಡ ಅಸ್ತ್ರನೇ ಇಲ್ದಂಗಾಗುತ್ತೆ. ಆಗ ನಾವು ಇರಾನ್ನ ಯಾವುದೇ ರೀತಿಯಂಥ ನೆಗೋಸಿಯೇಷನ್ ಟೇಬಲ್ಗೆ ಕರೆತರಬಹುದು ಅನ್ನೋದು ಅಮೆರಿಕದ ಒಂದು ನಿಲುವಾಗಿದೆ. ಇತ್ತ ಇಸ್ರೇಲ್ ಕೂಡ ಏನೊಂದು ಕದನ ವಿರಾಮ ಜಾರಿಯಾಗಿದ್ದಂಥ ಸಂದರ್ಭದಲ್ಲೂ ಲೆಬನಾನ್ ಮೇಲೆ ದಾಳಿ ನಡೆಸಿತ್ತು ಇಸ್ರೇಲು. ಈಗ ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ದಾಳಿ ನಡೆಸೋಂಥ ಸಾಧ್ಯತೆ ಇದೆ. ಜೊತೆಗೆ ಇರಾನ್ ಮೇಲೆ ಕೂಡ ಮುಗಿಬೀಳುವಂಥ ಸಾಧ್ಯತೆ ಇದೆ. ಈ ಮೂಲಕ ಏನಂದರೆ ಇನ್ನು ಕೆಲವೇ ಗಂಟೆಗಳಲ್ಲಿ ನಿರ್ಧಾರ ಆಗುತ್ತೆ ಯುದ್ಧ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ. ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಎಚ್ಚರಿಸಿದ್ರು, ಇರಾನ್ನ ನಾಗರಿಕತೆಯನ್ನೇ ನಾವು ನಾಶ ಮಾಡ್ತೀವಿ ಅಂತ. ಆ ರೀತಿಯಾದಂಥ ಏನಾದರೂ ದೊಡ್ಡ ಮಟ್ಟದ ದಾಳಿಗಳು ನಡೆದ್ರೆ ಈ ಯುದ್ಧ ಇನ್ನಷ್ಟು ತಾರಕಕ್ಕೆ ಏರಲಿದೆ. ಮತ್ತು ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ಮತ್ತೆ ತನ್ನ ದಾಳಿಯನ್ನು ಪುನರಾರಂಭ ಮಾಡೋ ಸಾಧ್ಯತೆಗಳು ತುಂಬ ದಟ್ಟವಾಗಿದ್ದಾವೆ. ಪ್ರಭು ದಿಲೀಪ್, ಈಗ ಈ ಸಂಧಾನ ಸಭೆ ಸಕ್ಸಸ್ ಆಗಬೇಕು ಅಂತೇಳಿ ಇಡೀ ವಿಶ್ವದ ನಿರೀಕ್ಷೆ ಆಗಿತ್ತು. ಅನ್ಫಾರ್ಚುನೇಟ್ಲಿ ಅದು ಫೇಲ್ ಆಗಿದೆ. ಈಗ ಒಂದು ವೇಳೆ ಏನಾದರೂ ಯುದ್ಧ ಮತ್ತೆ ಕಂಟಿನ್ಯೂ ಆಗಿದ್ದೆ ಆದಲ್ಲಿ ಎಷ್ಟು ದಿನಗಳ ಕಾಲ ಇದು ಮುಂದುವರಿಬೋದು, ಅದನ್ನೇ ಯಾವ ರೀತಿ ಹೇಳ್ತೀರಿ ಅಂತ? ಪ್ರಭು, ಏನಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದ್ದು, ನಾವು ಕೇವಲ ಒಂದು ರಾತ್ರಿಯಲ್ಲಿ ಇರಾನ್ನ ನಾವು ಮುಗಿಸ್ತೀವಿ ಅಂತ. ಅಂದರೆ ಆ ಮಟ್ಟದ ಒಂದು ಕಾರ್ಪೆಟ್ ಬಾಂಬಿಂಗ್ ನಡೆಸೋ ಅಂಥ ಒಂದು ಪ್ಲಾನ್ನ ಅಮೆರಿಕ ಹಾಕ್ಕೊಂಡಿತ್ತು. ಅಮೆರಿಕದ ಏನೊಂದು ಯುದ್ಧ ನೌಕೆಗಳಿದ್ದಾವೆ ಅದರಲ್ಲಿ ಒಂದು ಸಿದ್ಧವಾಗಿ ನಿಂತಿರುವಂಥ ಯುದ್ಧ ವಿಮಾನಗಳು ಮತ್ತು ಅಮೆರಿಕದ ಏನೊಂದು ನೌಕಾನೆಲೆಗಳಿರ್ಬೋದು ಮತ್ತು ವಾಯುನೆಲೆಗಳಿರ್ಬೋದು ಅಲ್ಲಿ ಕೂಡ ಭಾರಿ ಪ್ರಮಾಣದ ಬಾಂಬರ್ಗಳನ್ನು ಸಿದ್ಧ ಮಾಡಿ ಇಡಲಾಗಿದೆ. ಈ ಒಂದು ಯುದ್ಧ ವಿಮಾನಗಳು ಇರಾನ್ನ ಪ್ರಮುಖ ಸ್ಥಳಗಳ ಮೇಲೆ, ಅದರಲ್ಲೂ ಕೂಡ ಏನೊಂದು ಇರಾನ್ನ ಇಂಧನ ಮೂಲಗಳು ಏನು ವಿದ್ಯುತ್ ಉತ್ಪಾದನೆ ಮೂಲಗಳ ಮೇಲೆ ದಾಳಿ ನಡೆಸ್ಬೋದಾಗಿದೆ. ಇರಾನ್ನ ಪರಮಾಣು ವಿದ್ಯುತ್ ತಯಾರಿಕಾ ಕೇಂದ್ರಗಳ ಮೇಲೆ ಇನ್ನಷ್ಟು ದಾಳಿ ನಡೆಸ್ಬೋದಾಗಿದೆ. ಜೊತೆಗೆ ಇರಾನ್ನಲ್ಲಿ ಸಂಪರ್ಕ ಕೊಂಡಿಯಾದಂಥ ರೈಲು ಮತ್ತು ರಸ್ತೆ ಮಾರ್ಗಗಳನ್ನು ಧ್ವಂಸ ಮಾಡೋಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇರಾನ್ನಲ್ಲಿ ದೊಡ್ಡ ದೊಡ್ಡ ಸೇತುವೆಗಳೇನಿದ್ದಾವೆ ಆ ಸೇತುವೆಗಳನ್ನು ಧ್ವಂಸ ಮಾಡೋ ಸಾಧ್ಯತೆಗಳಿದ್ದಾವೆ. ಒಂದು ಹಂತದಲ್ಲಿ ಇರಾನ್ ಮತ್ತೆ ತನ್ನ ನಾಗರಿಕತೆಯ ಶಿಲಾಯುಗಕ್ಕೆ ಹೋಗೋ ರೀತಿ ಮಾಡ್ತೀವಿ ಅಂತೇಳ್ಬಿಟ್ಟು ಅಮೆರಿಕ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆ ಅಮೆರಿಕ ಕೊಟ್ಟಂಥ ಎಚ್ಚರಿಕೆಯ ರೀತಿಯಲ್ಲೇ ಅದೇ ದಾಳಿ ಮಾಡಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಇರಾನ್ ಮೇಲೆ ದೊಡ್ಡ ಮಟ್ಟದ ದಾಳಿ ನಡೆಯೋದನ್ನು ನಿರೀಕ್ಷೆ ಮಾಡ್ಬೋದು. ಇದಕ್ಕೆ ಪ್ರತಿಯಾಗಿ ಇರಾನ್ ಯಾವ ರೀತಿಯಾದಂಥ ಒಂದು ತಂತ್ರಗಾರಿಕೆ ರೂಪಿಸ್ಕೊಂಡಿದೆ ಅನ್ನೋದು ಇಲ್ಲಿ ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಇರಾನ್ ಬಳಿ ಅಮೆರಿಕದ ಯುದ್ಧ ವಿಮಾನಗಳನ್ನು ತಡೆಯೋದಕ್ಕೆ ಯಾವ ರೀತಿ ಇನ್ನೂ ಹೊಸ ರೀತಿಯ ಟೆಕ್ನಾಲಜಿಗಳೇನಾದರೂ ಇದೆಯಾ ಅನ್ನೋದು ಸದ್ಯದ ಮಟ್ಟಿಗೆ ಪ್ರಶ್ನೆ. ಯಾಕೆಂದರೆ ಇರಾನ್ ಈಗಾಗಲೇ ಒಂದು ಏನದು ಥರ್ಮಲ್ ಸೆನ್ಸಾರ್ನ ಒಂದು ಪ್ರಯೋಗವನ್ನು ಮಾಡಿತ್ತು. ಆ ಮೂಲಕ ಅಮೆರಿಕದ ಯುದ್ಧ ನೌಕೆಗಳನ್ನು ಒಡೆದುರುಳಿಸಿ ಇಡೀ ವಿಶ್ವಕ್ಕೆ ಅಚ್ಚರಿ ಮೂಡಿಸಿತ್ತು. ಆ ರೀತಿಯಾದಂಥ ಬೇರೆ ಯಾವ್ಯಾವ ಟೆಕ್ನಾಲಜಿಗಳು ಇರಾನ್ ಬಳಿ ಇದೆ ಅನ್ನೋ ಕುತೂಹಲ ಕೂಡ ಇದೆ. ಜೊತೆಗೆ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಬಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ನಿರ್ಣಾಯಕ ರೀತಿಯಾದಂತಹ ದಾಳಿಗಳನ್ನು ನಡೆಸೋದಕ್ಕೆ ಯಾವ ರೀತಿ ಸನ್ನದ್ಧವಾಗಿದೆ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆ. ಪ್ರಭು, ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.